ಇಡಿ ಮತ್ತು ಸಿಬಿಐಗಳು ಪ್ರಕರಣ ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ ಸಿಐಡಿಯು 14 ಆರೋಪಿಗಳನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿರುತ್ತಾರೆ. ಪ್ರಕರಣದಲ್ಲಿ A1 ಸತ್ಯನಾರಾಯಣ ವರ್ಮ, A2 ಶ್ರೀನಿವಾಸರಾವ್ ಕಾಕಿ ಮತ್ತು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ A3 ಪರಮೇಶ್ವರ್ ಅವರೇ, ನಿಮಗೆ ಈ ಸ್ಥಿತಿ ಬರಬಾರದಿತ್ತು. ನೀವು ಇಂಥ ಪ್ರಶ್ನೆಯನ್ನ ಸಮರ್ಥನೆ ಮಾಡಿ. ವಾಲ್ಮೀಕಿ ನಿಗಮದ MD ಆಗಿದ್ದ JG ಪದ್ಮನಾಭ ಮತ್ತು ಅಕೌಂಟೆಂಟ್ ಪರಶುರಾಮ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಲು ಪ್ರಮುಖ ಕಾರಣಕರ್ತರಾಗಿರುತ್ತಾರೆ. ಬಂಧಿತ ಆರೋಪಿಗಳಿಂದ ನಗದು, ಹಣ, ಕಾರುಗಳು, ಚಿನ್ನದ ಬಿಸ್ಕತ್ಗಳು, ಚಿನ್ನದ ಒಡವೆಗಳನ್ನು ವಿವಿಧ ದಿನಾಂಕಗಳಲ್ಲಿ ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ನಗದು ಹಣ 16,83,35,000 ಮತ್ತು 16.2546 ಗ್ರಾಂ ಚಿನ್ನದ ಬಿಸ್ಕತ್ಗಳನ್ನು ಮತ್ತು ಒಡವೆಗಳನ್ನು ಅಮಾನತುಗೊಳಿಸಲಾಗಿರುತ್ತದೆ. ಅಲ್ಲದೆ ಲಂಬೋರ್ಗಿನಿ, ಬೆಂಜ್, ಕ್ರೇಟಾ, ಇನೋವಾ ಹೈ ಕ್ಲಾಸ್ ಕಾರುಗಳನ್ನು ಸಹ ಅಮಾನತುಗೊಳಿಸಲಾಗಿರುತ್ತದೆ. ಈ ವಾಹನಗಳ ಅಸಲಿ ಮಾಲೀಕರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಹಣ ಸಂದಾಯ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಇದುವರೆಗೆ ಅಮಾನತುಗೊಳಿಸಲಾದ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿರುತ್ತದೆ. ಉಳಿದ ಮೊತ್ತ 4,94,00,000 ರೂಗಳಿಗೆ SIT ತನಿಖೆ ಅಷ್ಟೇ. ಎಷ್ಟು ಓದಿದ್ರು ಏನು ವಾಷಿಂಗ್ ಮಿಷಿನ್ ಅಲ್ಲ ಇದು. ದಿನಾಂಕ ವಾಷಿಂಗ್ ಮಿಷಿನ್ ಅಲ್ಲ ಸರ್. ರಾಹುಲ್ ಗಾಂಧಿ ಪಂಗಡಗಳ ಯುವಜನ ಸಬಲೀಕರಣ ಮತ್ತು ರಾಹುಲ್ ಗಾಂಧಿ ಸದನಕ್ಕೆ ತಪ್ಪಾಯಿತಿ ಕೊಡ್ತೀರಾ? ಸಚಿವ ಸುಮ್ಮನೆ ಅವನ್ನ ಸಮರ್ಥನೆ ಮಾಡಬೇಕು. ರಾಜೀನಾಮೆ ತಗೊಳ್ಳಿ, ಸಮರ್ಥನೆ ಮಾಡಬೇಕು. ಇಡಿಯು ಅಂದಿನ ನಾಗೇಂದ್ರ ಅವರ ಆವರಣದಲ್ಲಿ ಶೋಧ ನಡೆಸಿ 11/7/24 ಅವರನ್ನು ವಿಚಾರಣೆಗೊಳಪಡಿಸಿತು. PMLA ಸೆಕ್ಷನ್ 50 ಅಡಿಯಲ್ಲಿ ನೀಡಿದ ನೋಟಿಸ್ನಂತೆ 12/7/24 ಬಿ ನಾಗೇಂದ್ರ ಅವರು ಇಡಿ ಮುಂದೆ ಹಾಜರಾದ ಪಡೆಯಲಾಯಿತು. ಸಿಐಡಿಯು ವಿಶೇಷ ತನಿಖಾ ತಂಡವು ದಿನಾಂಕ 5/8/24 ಸಂಬಂಧಿಸಿದ ನ್ಯಾಯಾಲಯದಲ್ಲಿ ತನಿಖೆಯ ಪ್ರಾಥಮಿಕ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತದೆ. ಅದರಲ್ಲಿ ಬಿ ನಾಗೇಂದ್ರ ಅವರು ಆರೋಪಿಯನ್ನಾಗಿ ಹೆಸರಿಸಲಾಗಿರುವುದಿಲ್ಲ. ದಿನಾಂಕ 10/11/25 ಪ್ರಕರಣಕ್ಕೆ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯನ್ನು ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಅದರಲ್ಲಿಯೂ ಬಿ ನಾಗೇಂದ್ರ ಅವರು ಆರೋಪಿತರಾಗಿರುವುದಿಲ್ಲ. 9/9/24 ಬೆಂಗಳೂರಿನ ನ್ಯಾಯಾಲಯಕ್ಕೆ ಇಡಿ ವತಿಯಿಂದ ಸಲ್ಲಿಸಿದ 25 ಆರೋಪಿಗಳಲ್ಲಿ ಬಿ ನಾಗೇಂದ್ರ ಅವರನ್ನು A1 ಎಂದು ಹೆಸರಿಸಲಾಗಿದೆ. ಆದರೆ 14/10/24 ಇಡಿ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಬಿ ನಾಗೇಂದ್ರ ಅವರಿಗೆ ಜಾಮೀನು ನೀಡಿದೆ. ಆದರೆ ಈ ಪ್ರಕರಣದಲ್ಲಿ SITಯು ಬಂಧಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ A1 ಆದ ಲೂಟಿ ಮಾಡಿರೋ ಪ್ರಶ್ನೆ ಇದು. ದಲಿತರ ಹಣ ವಾಪಸ್ ಬರಬೇಕು. ನಾವು ಕೇಳ್ತಾ ಇರೋದು ದಲಿತರ ಹಣ ವಾಪಸ್ ಬರಬೇಕು. 187 ತಿಂದವರಿಗೆ ಶಿಕ್ಷೆ ಆಗಬೇಕು. ತಂಡವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನು ಪತ್ತೆ ಹಚ್ಚಿ ನ್ಯಾಯಾಲಯಗಳ ಮುಂದೆ ಸಾಕ್ಷಿ ಸಮೇತ ದಾಖಲೆಗಳನ್ನು ಮಂಡಿಸುವ ಕಾರಣ